ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ಇದ್ದ. ಅವನು ಬಡವನಾಗಿದ್ರೂ ತುಂಬ ಸತ್ಯನಿಷ್ಠ ಮತ್ತು ಸಹಾಯ ಮಾಡುವ ಗುಣ ಹೊಂದಿದ್ದ. ಒಂದು ದಿನ ರಾತ್ರಿ ಹಳ್ಳಿಯ ಬಳಿ ಇರುವ ಕಾಡಿನಲ್ಲಿ ಅವನು ಹೋಗ್ತಿದ್ದಾಗ ಒಂದು ವಿಚಿತ್ರ ಬೆಳಕು ಕಾಣಿಸಿತು. ಎಲ್ಲರೂ ಆ ಕಾಡು ಭಯಾನಕ ಅಂತ ಹೇಳ್ತಿದ್ರು, ಆದ್ರೆ ರವಿಗೆ ಕುತೂಹಲ. ನೋಡೋಣ ಏನಿದೆ ಅಲ್ಲಿ ಅಂತ ಅವನು ನಿಧಾನವಾಗಿ ಒಳಗೆ ಹೋದ. ಅಲ್ಲಿ ಒಂದು ಹಳೆಯ ದೇವಸ್ಥಾನ ಇತ್ತು. ಬೆಳಕು ಅಲ್ಲಿನಿಂದೇ ಬರ್ತಿತ್ತು. ಒಳಗೆ ಹೋದಾಗ ಒಂದು ವೃದ್ಧ ಸನ್ಯಾಸಿ ಕುಳಿತಿದ್ದ. ಸನ್ಯಾಸಿ ನಗುತ್ತು ಕೇಳಿದ, ನೀನು ಭಯಪಡಲಿಲ್ಲವೇ? ರವಿಯ ಉತ್ತರ, ಸತ್ಯ ಇದ್ದರೆ ಭಯ ಏಕೆ? ಸನ್ಯಾಸಿ ಸಂತೋಷಪಟ್ಟ. ನಿನ್ನ ಹೃದಯ ಶುದ್ಧ, ನಾನು ನಿನಗೆ ಒಂದು ವರ ಕೊಡ್ತೀನಿ ಅಂದ. ಆದ್ರೆ ಒಂದು ಷರತ್ತು, ನೀನು ಈ ಶಕ್ತಿಯನ್ನು ಸ್ವಾರ್ಥಕ್ಕೆ ಬಳಸಬಾರದು. ರವಿಗೆ ಒಂದು ಚಿಕ್ಕ ಕಲ್ಲು ಕೊಟ್ಟ. ಅದು ಒಂದು ಮಾಯಾಕಲ್ಲು. ಅವನು ಒಳ್ಳೆಯ ಕೆಲಸ ಮಾಡಿದಾಗ ಅದು ಹೊಳೆಯುತ್ತಿತ್ತು ಮತ್ತು ಅವನಿಗೆ ಸಹಾಯ ಮಾಡುತ್ತಿತ್ತು. ರವಿ ಹಳ್ಳಿಗೆ